ಕೃಷ್ಣೇಗೌಡರು ಕೂಡ ಅದನ್ನು ನೆನಪು ಮಾಡಿದ್ರು. ಶೀರ್ಷಿಕೆ ನಮ್ಮ ಕುಲಶಿಲ್ಪಿಗಳು. ಆ ಕುಲಶಿಲ್ಪಿಗಳು ಅನ್ನುವಂಥದ್ದನ್ನು ನಾವು ಒಬ್ಬೊಬ್ಬರ ಪ್ರಮುಖರು ಅಂತ ಏನು ಭಾವಿಸ್ಕೊಳ್ತೀವೋ ಅವರ ಹೆಸರನ್ನು ಇಟ್ಕೊಂಡೇ ಮಾಡಿ. ಈ ಕುಲಶಿಲ್ಪಿಗಳು ಅಂತ 12 ತಿಂಗಳಲ್ಲಿ 12 ಜನರ ಬಗ್ಗೆ ನಾವೇನು ಮಾತನಾಡ್ತೀವಿ, ವಿದ್ವಾಂಸರನ್ನು ಕರ್ಕೊಂಡು ಅವರೆಲ್ಲರೂ ಇದನ್ನ ಮುಗಿಸಿದ್ದಾದ ಮೇಲೆ ಇದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಅಧ್ಯಯನ ಮಾಡುವಂತ ಅಗತ್ಯ ಇದೆ ಅಂತ ನಮ್ಮ ಮನವರಿಕೆ ಆದರೆ ಆಗಲೂ ಕೂಡ ಉಪನ್ಯಾಸ ಮಾಲಿಕೆಯನ್ನು ವಿಸ್ತರಿಸುವಂತ ಒಂದು ಉತ್ಸಾಹ ನಮ್ಮಲ್ಲಿದ್ದರೆ, ಅದನ್ನ ಆಯೋಜಿಸುವಂತ ಒಂದು ಆಸಕ್ತಿ ಗೌಡತಿಯರ ಸೇನೆಗಿದ್ರೆ ಆವಾಗಲೂ ಕೂಡ ತುಂಬಿದ ಸಭೆಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಬಹುದು ಅನ್ನುವಂಥ ವಿಶ್ವಾಸ ನಮಗೆ ಬಂದರೆ ಅವುಗಳನ್ನ ಮುಂದುವರಿಸೋಕ್ಕೆ ಸಾಧ್ಯತೆ ಇರುತ್ತದೆ. ಈಗ ನಾವಾಗಲೇ ಮಾಡಿದ್ದಂಥ 4-6 ಸಭೆಗಳಲ್ಲಿ ಏನು ಚರ್ಚೆ ಮಾಡಿದ್ದೋ, ಸಲಹೆಗಳನ್ನು ಪಡ್ಕೊಂಡಿದ್ದೋ ಅದಕ್ಕೆ ಅನುಗುಣವಾಗಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ ಎನ್ನುವಂಥ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು, ಅಲ್ಲಮ ಪ್ರಭು ಕೊಟ್ಟ ಕುದುರೆಯನ್ನ ಏರದೇ ಇರುವಂತವ್ರ ಬಗ್ಗೆ ಮಾತನಾಡ್ತಾರೆ. ಆದರೆ ಕೊಟ್ಟ ಕುದುರೆಯನ್ನ ಏರಿ ಅದರ ದೋಷ ದೌರ್ಬಲ್ಯಗಳು ಏನಿದ್ರೂ ಕೂಡ ಸರಿ ಮಾಡಿಕೊಂಡು ಒಳ್ಳೆಯ ಕುದುರೆಯನ್ನ ಸವಾರಿ ಮಾಡುವವರು ಹೇಗೆ ಅದನ್ನ ನಡೆಸ್ತಾರೋ ಆ ರೀತಿಯಲ್ಲಿ ನಡೆಸಿದಂತ ಒಂದು ಉದಾಹರಣೆ ಡಾಕ್ಟರ್ ಎನ್.ಆರ್. ಲಲಿತಾಂಬ ಅವರು ಮುಮ್ಮಡಿ ಮಾರಸಿಂಹನ ಬಗ್ಗೆ ಏನು ಉಪನ್ಯಾಸವನ್ನು ಕೊಟ್ಟು 1 ಗಂಟೆ 10 ನಿಮಿಷ. ಅವ್ರನ್ನ ನಾವು ಶಾಸನ ತಜ್ಞರು ಮತ್ತು ಸಂಶೋಧಕರು ಅಂತ ಎಲ್ಲ ಗುರುತಿಸ್ತೀವಿ. ಶಾಸಕ ತಜ್ಞರು ಅಂತ ಅನೇಕರು ಅನ್ನಿಸ್ಕೊಂಡಿರುವಂತವರು ನಿಜವಾಗಿಯೂ ಕೂಡ ಅದರಲ್ಲಿ ತಜ್ಞತೆಯನ್ನು ಪಡೆದಿದ್ದಾರ. ಸಂಶೋಧಕರು ಅಂತ ಆಹ್ವಾನ ಪತ್ರಿಕೆಗಳಲ್ಲಿ ಹೆಸರು ಹಾಕೊಳ್ತಾ ಇರುವಂತವರು, ಸರ್ ನಿಮ್ಮ ಬಗ್ಗೆ ಏನು ಹಾಕ್ಲಿ ಅಂತ ಅಂದಾಗ ಸಂಶೋಧಕರು ಅಂತ ಹಾಕ್ರಿ ಅಂತ ಹೇಳಿಸ್ಕೊಂಡು ಸಂಶೋಧಕರಾಗಿರುವಂತವರು ಎಂತ ಸಂಶೋಧನೆಯನ್ನು ಮಾಡಿದ್ದಾರೆ, ಅದರ ಮೂಲಕ ಈ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ, ಸಮುದಾಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನುವಂಥ ಅನುಮಾನಗಳು ನಮ್ಮ ಎದುರುಗಡೆ ಇರುವಂತ ಸಂದರ್ಭದಲ್ಲೇನೆ ಮುಮ್ಮಡಿ ಮಾರಸಿಂಹನ ಬಗ್ಗೆ ನಾವು ತಿಳಿದುಕೊಂಡಿದ್ದು ಕಡಿಮೆ. ಆದರೆ ಮುಮ್ಮಡಿ ಮಾರಸಿಂಹನಂತವನನ್ನೂ ಕೂಡ ಈಗಾಗಲೇ ಓದ್ಕೊಂಡಿದ್ದು 1 ಗಂಟೆ ಉಪನ್ಯಾಸವನ್ನು ಕೊಡಬೇಕಲ್ಲ ಅಂತ ಮತ್ತಷ್ಟು ಆಳಕ್ಕೆ ಓದದ್ದು, ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದು, ಅದನ್ನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವ ಹಾಗೆ ಅದನ್ನ ಮಂಡಿಸಿದ್ದು ಡಾಕ್ಟರ್ ಎನ್.ಆರ್. ಲಲಿತಾಂಬ ಅವರು. ಅದಷ್ಟೇ ಕೆಲಸವನ್ನು ಮಾಡಲಿ. ಆ ನಂತರದಲ್ಲಿ ನಮ್ಮ ಬಲರಾಮ್ ಅವರು ಪ್ರಶ್ನೆ ಕೇಳಿದ್ರು. ಸಹಜವಾಗಿರುವಂಥದ್ದನ್ನ ನಮ್ಮ ಗೆಳೆಯರು ಕೆ.ಜಿ. ಕುಮಾರ್ ಒಂದು ದೊಡ್ಡ ಉಪನ್ಯಾಸಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಅವರು ಅಧ್ಯಯನ ಮಾಡಿರುವಂತಹ ಸಂಗತಿಗಳು ಮತ್ತು ಅವರು ತಿಳ್ಕೊಂಡಿರುವಂತಹ ಸಂಗತಿಗಳು, ಹಾಗಿದ್ದು ಕೂಡ ಅನುಮಾನಗಳು ಉಳ್ಕೊಂಡಿರುವಂಥದ್ದು, ಇವುಗಳನ್ನೆಲ್ಲವನ್ನು ಕೂಡ ತಂದಿಟ್ರು. ಮತ್ತು ಇದಕ್ಕೆ ಬೇರೊಂದು ಆಯಾಮವನ್ನ ಹೇಗೆ ಕೊಡಬಹುದು ಅಂತ ಲಿಂಗೇಗೌಡರು ಕೂಡ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆಮೇಲೆ ನಮ್ಮ ಸ್ನೇಹಿತರಿಗ ನಿಮ್ಮ ಹೆಸರೇನು? ಈಶ್ವರ್ ಅವರು ಕೂಡ ನಾವು ಮುಂದೆ ಅಳವಡಿಸಿಕೊಳ್ಳಬಹುದಾದ ಒಂದು ಸಂಘಟನೆ ಮಾಡಬಹುದಾದ, ಯಾಕೆ ಅವ್ರಿಗೆ ನಂಬಿಕೆ ಬರ್ತದೆ ಅಂತ ಅಂದ್ರೆ ಗೌಡತಿಯರ ಸೇನೆ ಮಾಡ್ತಾ ಇರುವಂತ ಕೆಲಸ, ಅವರು ಎಲ್ಲೆಲ್ಲಿ ನುಗ್ತಾ ಇದ್ದಾರೆ, ಯಾವ ವಿಷಯಗಳನ್ನ ಆಯ್ಕೆ ಮಾಡಿಕೊಡ್ತಾ ಇದ್ದಾರೆ. ಮೊದಲು ಅವ್ರು ಘೋಷಣೆ ಹಾಕೊಂಡಿದ್ರು ಮುದ್ದೆ ಮಾಡಕ್ಕೂ ಸೈ ಯುದ್ಧ ಮಾಡಕ್ಕೂ ಸೈ ಅಂತ. ಆದ್ರೆ ಅವತ್ತು ನಿಷ್ಠಾನಂದನಾಥ ಸ್ವಾಮೀಜಿಗಳು ಮುದ್ದೆ ಮಾಡಕ್ಕೂ ಸೈ ಮತ್ತು ಯುದ್ಧ ಮಾಡಕ್ಕೂ ಸೈ ಎನ್ನುವಂಥದ್ದು ಪ್ರಾಸಬದ್ಧವಾಗಿದೆ ಅಷ್ಟೇನೆ. ಮುದ್ದೆ ಮಾಡ್ತಾ ಇರುವಂತ ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡಿದ್ದ ಗೃಹಿಣಿಯರಾಗಿರುವಂತ ನಾವು ಮನೆ ಬಿಟ್ಟು ಹೊರಗಡೆ ಬಂದು ವಿಚಾರ ಮಾಡುವುದಕ್ಕೂ ಸೈ ಅಂತ ಹೇಳಿದ್ರೆ ಚೆನ್ನಾಗಿರ್ತದೆ. ವೈಚಾರಿಕತೆ ಎನ್ನುವಂಥದ್ದು ನಮ್ಮ ಮಹಿಳೆಯರಲ್ಲಿ ಜಾಗೃತವಾಗದೇ ಇದ್ದರೆ ನಾವೇನ್ ಭಾಷಣ ಮಾಡಿದ್ರು, ನಾವೇನು ಉಪನ್ಯಾಸ ಕೊಟ್ಟರು ಪ್ರಯೋಜನ ಇಲ್ಲ. ಆಗನ್ನಾಗಿರುವಂತ ಒಂದು ವೈಚಾರಿಕ ಜಾಗೃತಿ ನಮ್ಮ ಮಹಿಳೆಯರಲ್ಲಿ ಮೂಡ್ತಾ ಇದೆ ಎನ್ನುವಂಥದ್ದು ಇದನ್ನು ಸೂಚಿಸಬೇಕು. ಚಿಂತನಶೀಲತೆ ಇರುವಂಥದ್ದು ಅನ್ನುವಂಥದ್ದನ್ನ ಅದು ಪ್ರತಿನಿಧಿಸಬೇಕು ಅಂತ ಹೇಳಿದ್ದಾದ್ಮೇಲೆ ಅದನ್ನು ನಾವು ಆ ಘೋಷಣೆಯನ್ನ ಬದಲಾವಣೆ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಮುಮ್ಮಡಿ ಮಾರಸಿಂಹನಂತ ನಾವು ನೀವು ಎಲ್ಲರೂ ಹೆಸರನ್ನು ಕೇಳಿ ಬಲ್ಲವರು, ಒಂದಷ್ಟು ವಿಚಾರಗಳು ಗೊತ್ತಿದ್ದವರು, ಸಮಗ್ರವಾಗಿ ಆತ ಮಾಡಿದಂತ ಸಾಧನೆ ಏನು? ಲಿಂಗೇಗೌಡರು ಹೇಳಿದ್ರು, ಈ ಉಪನ್ಯಾಸವನ್ನು ಕೇಳಿದ್ದಾದ್ಮೇಲೆ ನಾನೇ ಮಾರಸಿಂಹ ಅಂತ ಅನ್ನಿಸ್ತಾ ಇದೆ ಅನ್ನುವಂತ ವೀರಾವೇಶ ಪೂರ್ವ ಹಾಗೆ
ಅವರ ಉಪನ್ಯಾಸವನ್ನ ಕೊಟ್ಟಿದ್ದಾರೆ. ಕುಲಶಿಲ್ಪಿಗಳನ್ನ ಕುರಿತು ಕೊಡಬಹುದಾದಂತಹ ಒಂದು ಉಪನ್ಯಾಸ, ಅದರ ಸಮಗ್ರತೆ ಹೇಗಿರುತ್ತದೆ ಎನ್ನುವಂತ ದರ್ಶನವನ್ನ ಅವರು ಮಾಡಿಸಿದ್ದಾರೆ. ಈಗ ನಾವು ಮುಂದಿನ ಉಪನ್ಯಾಸಕ್ಕೆ ಈಗಾಗಲೇ ಹರ್ಷ ಅದರ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಮುಂಚಿತವಾಗಿ ಹೇಳಿದ್ರು, ಆಗಸ್ಟ್ 13, 14, 15 ಈ ದಿನಗಳಲ್ಲಿ ಅವರೇನೋ ಒಂದು ಮಹಾ ಸಮ್ಮೇಳನವನ್ನ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಆ ದಿನಗಳಲ್ಲಿ ಕುಲಶಿಲ್ಪಿಗಳಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಮಾತನಾಡಿಸುವಂತಹ ಜವಾಬ್ದಾರಿಯನ್ನ ನೀವು ಒತ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರಿಂದ ಮುಂದಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದಲ್ಲಿ ನಿಶ್ಚಲಾನಂದ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತನಾಡಬೇಕು, ಯಾರನ್ನ ಅಲ್ಲಿಗೆ ಆಹ್ವಾನಿಸಬೇಕು. ಇವತ್ತು ಲಲಿತಾಂಬ ಉಪನ್ಯಾಸವನ್ನು ಕೊಟ್ಟಾದ ಮೇಲೆ ಅದು ಇನ್ನಷ್ಟು ಮುಂದಕ್ಕೆ ಹೋಗ್ಬೇಕು, ಇನ್ನಷ್ಟು ವಿದ್ವತ್ಪೂರ್ಣವಾಗಿರ್ಬೇಕು, ಇನ್ನಷ್ಟು ನಮಗೆ ವಿಚಾರಗಳನ್ನು ತಿಳಿಸುವಂತದ್ದಾಗಿರ್ಬೇಕು. ಯಾವ ಕುಲಶಿಲ್ಪಿಯನ್ನ ಆಯ್ಕೆ ಮಾಡ್ಕೊಂಡು ಅವರು ಮಾತನಾಡ್ತಾರೋ ಅವ್ರ ಬಗ್ಗೆ ನಾವು ಅಭಿಮಾನ ಮೂಡಿಸ್ಕೋಬೇಕು ಮತ್ತು ಅವರು ಮಾಡಿರುವಂತ ಸಾಧನೆಗಳಲ್ಲಿ ಕೆಲವನ್ನಾದರೂ ನಾವು ಅಳವಡಿಸ್ಕೊಂಡು ಮಾಡಕ್ಕೆ ಸಾಧ್ಯ ಆಗುವಂತ ಭಾವನೆ ಬರಬೇಕು. ಆ ತರನಾಗಿರುವಂತವರನ್ನ ಅದಕ್ಕೆ ಆಯ್ಕೆ ಮಾಡ್ಕೋಬೇಕು. ಮುಂದಿನ 2-3 ದಿವಸಗಳಲ್ಲಿ ಆ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ನಾಳೆ 7 ಗಂಟೆಯಿಂದ 7:30 ಗಂಟೆ ಅವಧಿಯಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ಬರಲು ಸಾಧ್ಯ ಆಗ್ತದೆ ಎಲ್ಲರೂ ಬಂದರೆ ಸ್ವಾಮೀಜಿಯವ್ರ ಜೊತೆಯಲ್ಲೂ ಕೂಡ ನಾವು ಮಾತುಕತೆಯನ್ನ ಆಡ್ಬೋದು ಅಂತ ಹೇಳಿ ಇಂಥದ್ದೊಂದು ಉಪಯುಕ್ತವಾಗಿರುವಂಥ ಉಪನ್ಯಾಸವನ್ನು ಕೊಟ್ಟು ಸ್ಫೂರ್ತಿದಾಯಕವಾಗಿರುವಂಥ ಮಾತುಗಳನ್ನು ಆಡಿ ಏನೇನು ಪ್ರಶ್ನೆಗಳು ಬಂದವೋ ಅವುಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಮತ್ತು ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟು ನಾವು ಏನು ಗುರಿ ಇಟ್ಕೊಂಡಿದ್ದೀವಿ, ನಮ್ಮ ಕುಲಶಿಲ್ಪಿಗಳು ಮಾಲಿಕೆಯ ಮೂಲಕ ನಾವು ಏನೇನನ್ನ ತಿಳ್ಕೋಬೇಕು, ನಮ್ಮ ಅರಿವನ್ನು ವಿಸ್ತರಿಸ್ಕೋಬೇಕು, ನಾವು ಹೆಮ್ಮೆ ಪಡಬೇಕು, ಅದಕ್ಕೆ ತಕ್ಕನಾಗಿ ಸೂಕ್ತವಾದಂಥ ರೀತಿಯಲ್ಲಿ ಮಾತನಾಡಿ ನಿಮ್ಮೆಲ್ಲರನ್ನೂ ಕೂಡ ಸಂತೋಷಗೊಳಿಸಿದ, ನಿಮ್ಮಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸೋದಕ್ಕೆ ಕಾರಣರಾದಂಥ ಎಲ್ಲ ಲಲಿತಾಂಬ ಅವರಿಗೆ ನಾನು ಅರ್ಪಿಸ್ತೇನೆ. ಮತ್ತೆ ಮುಂದಿನ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸೇರೋಣ. ನಾಳೆ ದಿವಸ ಅಲ್ಲಿ ಸೇರಿದ ಮೇಲೆ ಚರ್ಚೆ ಮಾಡಿದ್ದಾದ್ಮೇಲೆ ಕಾರ್ಯಕ್ರಮದ ರೂಪರೇಷೆಯನ್ನು ತಯಾರು ಮಾಡೋಣ. ಈ ಸಹಕಾರವನ್ನು ನೀವೆಲ್ಲರೂ ಕೂಡ ನೀಡ್ತಾ ಇರೋದಕ್ಕಾಗಿ ಮತ್ತು ಕೃಷ್ಣೇಗೌಡರ ನೇತೃತ್ವದಲ್ಲಿ ಗೌಡತಿಯರ ಸೇನೆ ಹೇಗೆ ಸಾಗಬೇಕೋ, ಹೇಗೆ ಸಾಗ್ತಾ ಇದೆಯೋ ಅನ್ನುವಂಥದ್ದು ತಿಂಗಳಿಂದ ತಿಂಗಳಿಗೆ ನಮ್ಮ ಗಮನಕ್ಕೆ ಬರ್ತಾ ಇದೆ. ಆ ಸಂಘಟನೆಗೆ ಇನ್ನಷ್ಟು ಬಲ ಬರುವ ರೀತಿಯಲ್ಲಿ, ಅಂದರೆ ಸಕಾಲಕ್ಕೆ ಬರುವುದು. 10 ಗಂಟೆಗೆ ಅಂತ ಹಾಕಿದ್ದಾರೆ, ನಾವು 10:30 ಬರ್ಬೋದು ಅಂತಲ್ಲ. ನೀವು ಕಾರ್ಯಕ್ರಮವನ್ನು ನಿಗದಿ ಮಾಡಕ್ ಮುಂಚೆನೆ ಸರ್ 11 ಗಂಟೆಗೆ ಹಾಕಿ ಸರ್, 11 ಗಂಟೆಗೆ ಸರಿಯಾಗಿ ಶುರು ಮಾಡಿ ಅಂತಂದ್ರೆ ನಾವು 11 ಗಂಟೆಗೆ ಹಾಕಿ, ಇಲ್ಲ 11:30 ಗಂಟೆಗೆ ಹಾಕಿ ಸರ್, 11:30ಗೆ ನಾವು ಸರಿಯಾಗಿ ಬರ್ತೀವಿ ಅನ್ನೋದಂದ್ರೆ 11:30. ಸಂಜೆ ಕಾರ್ಯಕ್ರಮ ಅಷ್ಟೇ, ನಾವು 4 ಗಂಟೆ ಅಂತ ಹಾಕಿರ್ತೀವಿ. ಮುನೇಶ್ವರ ದೇವಸ್ಥಾನದಲ್ಲಿ ಅದು ಅನುಭವ ಆಯಿತು. 4 ಗಂಟೆ ಅಂತಿದ್ದು 5:30ಗೆ ಶುರುವಾಯಿತು. ಈ ಶಿಸ್ತು ಕೂಡ ಗೌಡತಿಯರ ಸೇನೆಗೆ ಬೇಕಾಗ್ತದೆ. ಸದಸ್ಯರು ಈ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಕಾರ್ಯಕ್ರಮವನ್ನು ರೂಪಿಸೋದಕ್ಕಿಂತ ಮುಂಚೆ ಕೃಷ್ಣೇಗೌಡರಿಗೆ ಹೇಳಿದ್ರೆ ಮುಂದಿನ ಕಾರ್ಯಕ್ರಮವನ್ನು ಇಷ್ಟೊತ್ತಿಗೆ ಇಂಥ ದಿವಸ ನೀವು ಪ್ರಾರಂಭ ಮಾಡಿದ್ರೆ ನಾವೆಲ್ಲರೂ ಸಕಾಲಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಅಧ್ಯಕ್ಷತೆಯ ಭಾಷಣದಲ್ಲಿ ಸ್ಪಷ್ಟವಾಗಿ ಶಿಸ್ತಿನ ಬಗ್ಗೆ ತಿಳಿಸಿದ್ದಾರೆ. ಮುಂದಿನ ಕಾರ್ಯಕ್ರಮಗಳು ಅಲ್ಲೇ ಅಷ್ಟೇ ಶಿಸ್ತುಬದ್ಧವಾಗಿ ನಡೆಯಲಿ ಅನ್ನುವಂಥದ್ದನ್ನು ಇದು ಮಾಡಿದ್ದಾರೆ. ಮತ್ತು ಕಾರ್ಯಕ್ರಮದ ಉದ್ದೇಶ, ನಮ್ಮ ಕುಲಶಿಲ್ಪಿಗಳು ಯಾಕಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಸಭೆಗೆ ತಿಳಿಸಿದ್ದಾರೆ. ಈಗ ಈ ವಿಷಯ ಮಂಡನೆ ಮಾಡಿದಂಥ ಡಾಕ್ಟರ್ ಎನ್.ಆರ್. ಲಲಿತಾಂಬ ಸಂಶೋಧಕರು, ಶಾಸನ ತಜ್ಞರು, ಅವರಿಗೆ ಗೌಡತಿಯರ ಸೇನೆ ವತಿಯಿಂದ ಅಭಿನಂದನೆ ಸಲ್ಲಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸಂಧ್ಯಾ ರೆಡ್ಡಿಯವರು ಹಾಗೂ ಡಾಕ್ಟರ್ ಶಶಿಕಲಾ ಗೌಡರು ದಯಮಾಡಿ ವೇದಿಕೆ ಮೇಲೆ ಬಂದು ಡಾಕ್ಟರ್ ಎನ್.ಆರ್. ಲಲಿತಾಂಬ ಸಂಶೋಧಕರು, ಶಾಸಕ ತಜ್ಞರು ಅವರಿಗೆ ಸನ್ಮಾನ ಸಮಾರಂಭ ನೆರವೇರಿಸಿಕೊಡ್ಬೇಕು ಅಂತ ಅವರಿಗೆ ಆತ್ಮೀಯವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಜಾನಪದ ತಜ್ಞರು, ವಿಮರ್ಶಕರು, ಕವಯತ್ರಿ, ಕಥೆಗಾರತೆ ಡಾಕ್ಟರ್ ಸಂಧ್ಯಾ ರೆಡ್ಡಿ, ಡಾಕ್ಟರ್ ಶಶಿಕಲಾ ಗೌಡರು ಕೂಡ ಅಷ್ಟೇ,
ಸಾಹಿತಿಗಳು, ಸಮಾಜ ಮುಖಿ ಚಿಂತಕರು, ಸದಾ ಕನ್ನಡ ಪರ ನಿಲುವು ಹೊಂದಿರುವಂತಹ ಡಾಕ್ಟರ್ ಶಶಿಕಲಾ ಗೌಡರು ಇವರೆಲ್ಲರೂ ಅತಿಥಿ ಗಣ್ಯರೆಲ್ಲ ಸೇರಿ ಈಗ ಡಾಕ್ಟರ್ ಎನ್ ಲಲಿತಾಂಬ ಅವರಿಗೆ ಗೌರವ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇಷ್ಟೊತ್ತು ಬಹಳ ಅರ್ಥಪೂರ್ಣವಾಗಿ ಮತ್ತು